ಮೊನ್ನೆ 75 ರೂಪಾಯಿ ಇತ್ತು, 85 ಆಗಿದೆ. ಇವಾಗ ಮತ್ತೆ 90 ರೂಪಾಯಿ ಆಗಿದೆ ರೈಟು. 7 ಗಂಟೆ ಕ್ಯೂಲಿಂದ ನಿಂತಿರೋದು. ಅದು ಅರ್ಧ ಆಟೋ ಮಿಕ್ಕಿದ ಆಟೋ ಬೇಕಿಲ್ಲ. ಗ್ಯಾಸ್ ಇರುವಾಗ 1,500 ಸರ್ 600 ರೂಪಾಯಿ ಮಾಡ್ತಿದ್ರು ಸಂಪಾದನೆ. ಇವಾಗ ಏನಾಗಿದೆ ಅಂದ್ರೆ ಒಂದ್ 600 ರೂಪಾಯಿ ಮಾಡೋ ಗಂಟ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮೈಸೂರಿನ LPG ಗ್ಯಾಸ್ ಬಂಕ್ ಮುಂದೆ ಇದ್ದೀವಿ. ನಮ್ಮ ದೇಶದಲ್ಲಿ ಸಾವಿರಾರು ಆಟೋ ಚಾಲಕರ ಜೀವನ ಸಂಕಷ್ಟದ ಸ್ಥಿತಿಯಲ್ಲಿದೆ. ಯಾಕೆ, ಏನಾಗ್ತಾ ಇದೆ, ಕಾರಣ ಏನು, ಸಮಸ್ಯೆ ಏನು ಅಂತ ನೋಡೋದಾದ್ರೆ, ಅಮೆರಿಕ, ಇಸ್ರೇಲ್, ಇರಾನ್ ಏನು ಯುದ್ಧ ನಡೀತಾ ಇದೆ, ಇದು ಸಾವಿರಾರು ಕಿಲೋಮೀಟರ್ ದೂರ ಇರುವಂತ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಆದ್ರೆ ಇದರ ಎಫೆಕ್ಟ್ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಸಣ್ಣ ಸಣ್ಣ ಕುಟುಂಬಗಳಿಗೆ ಇದರ ಎಫೆಕ್ಟ್ ಇದೆ. ಯುದ್ಧ ಶುರುವಾಗಿ 37 ದಿನಗಳಾದ್ರೂ ಕೂಡ ಇದರ ತೀವ್ರತೆ ಕಡಿಮೆ ಆಗಿಲ್ಲ. ಮೊದಲನೇ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇರಲಿಲ್ಲ, ಆದ್ರೆ ಇವಾಗ LPG ಗ್ಯಾಸ್ಗಳು, ಆಟೋ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಒಬ್ಬ ಆಟೋ ಚಾಲಕ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟು ಸಂಜೆ ರಾತ್ರಿ ಅಂತ ಟೈಮ್ ನ ನೋಡದೆ ದುಡಿತಾನೆ. ಕನಿಷ್ಠ ವೇತನ ಅಂದ್ರೂ ಆತನಿಗೆ ಒಂದು ದಿನಕ್ಕೆ 1,000 ರೂಪಾಯಿ ಆದ್ರೂ ಸಂಪಾದನೆ ಮಾಡ್ಬೇಕಾಗತ್ತೆ. ಆದ್ರೆ ಇವಾಗ ಆತ ಅರ್ಧ ದಿನಗಳ ಕಾಲ ಗ್ಯಾಸ್ ಅನ್ನ ಹಾಕ್ಕೊಳ್ಳೋದಕ್ಕೆ ರೋಡ್ ಅಲ್ಲೇ ನಿಂತ್ಕೋಬೇಕಾಗಿತ್ತು. ರಸ್ತೆಯಲ್ಲೇ ಊಟ, ರಸ್ತೆಯಲ್ಲೇ ನಿದ್ದೆ. ಇದು ಆಟೋ ಚಾಲಕರ ಇವತ್ತಿನ ಸಂಕಷ್ಟದ ಸ್ಥಿತಿಯಾಗಿದೆ. ಅಣ್ಣ, ಈಗ ಮೊದಲು LPG ಎಲ್ಲ ಸಿಗುವಾಗ ನಿಮ್ಗೆ ಅವಾಗ ಎಷ್ಟು ಆದಾಯ ಬರ್ತಾ ಇತ್ತು, ಈಗ ಗ್ಯಾಸ್ ಎಲ್ಲ ಸಿಗದೆ ಇರುವಾಗ ಈಗ ನೀವು ಬಾಡಿಗೆ ಹೊಡಿತಾ ಇರೋದ್ರಿಂದ ಎಷ್ಟು ಆದಾಯ ಬರ್ತಾ ಇದೆ ಇವಾಗ? ಸರ್ 1,000 ರೂಪಾಯಿ ಸಿಕ್ತಿತ್ತು ಮುಂಚೆ. 1,000 ರೂಪಾಯಿ 200 ರೂಪಾಯಿ ತಗೋ ಹೋಯ್ತಿದ್ರು ಸೈಕಲ್ ಗಂಟ ಹೊಡೆದಿ. ಇವಾಗ ಏನಾಗ್ಬಿಟ್ಟದ ಅಂದ್ರೆ ಮಧ್ಯಾಹ್ನ ಗಂಟ ಇಲ್ಲೇ ನಿಂತ್ಕೊಬಿಟ್ಟು ಕೀಲಿ ನಿಂತ್ಕೊಬಿಟ್ಟು ಗ್ಯಾಸ್ ತಗೋಬೇಕು. ಇವಾಗ ಏನಂದ್ರೆ ಒಂದ್ 500 ರೂಪಾಯಿ 400 ರೂಪಾಯಿ ತಗೋಬಿಟ್ರೆ ಆಗೈತೆ, ಅಲ್ಲೇ ಮುಗ್ದೈತು, ಕಥನ ಮುಗ್ದೈತು. ಇವಾಗ ಬಾಡಿಗೆಗಳು ಜಾಸ್ತಿ ಕೇಳಿದ್ರೆ ಜಾಸ್ತಿ ಕೊಡೋಕಿಲ್ಲ ಕಸ್ಟಮರ್ಗಳು. ಊರೇನಂತಾರ, ಏನಕ್ಕಪ್ಪ ಬಾಡಿಗೆ ಜಾಸ್ತಿ ಅಂತ ಕೇಳ್ತಾರೆ. ನಾವು ಊರಿಗೆ ಹೇಳಿದ್ರೆ ನೀವು ಗ್ಯಾಸ್ ಅವ್ರಿಗೆ ಹೇಳಿ ಹೇಳ್ತಾರೆ, ಗ್ಯಾಸ್ ಅವ್ರಿಗೆ ಹೇಳಿದ್ರೆ ಸರ್ಕಾರಿಗೆ ಹೇಳಿ ಅಂತ ಹೇಳ್ತಾರೆ. ಈಗ ಏನ್ ಮಾಡ್ಬೇಕು ಸರ್, ಮನೆ ನಡೆಯದ ಗಂಡ ಆಗ್ಬಿಡುತ್ತೆ. ಇವಾಗ ಎಲ್ಲೂ ಕೂಡ ಗ್ಯಾಸ್ ಸಿಕ್ಕಲ್ಲ, ಏನ್ ಇವಾಗ ಅದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಇವಾಗ ಹೆಂಗ್ ಮಾಡ್ಬೇಕು ಅಂತ ನಮ್ಗೆ ಇದು ಅರ್ಥ ಆಗ್ತಾನೆ ಇಲ್ಲ. ಎಷ್ಟು ದಿನಗಳಿಂದ ಗ್ಯಾಸ್ ಸಿಗ್ತಾ ಇಲ್ಲ? 1 ತಿಂಗಳಿಂದ ಸಿಗ್ತಲ್ಲ ಸರ್ ಗ್ಯಾಸ್, 1 ತಿಂಗಳಿಂದ ಗ್ಯಾಸ್ ಸಿಗ್ತಲ್ಲ. ದಿನಪೂರ್ತಿ ಗ್ಯಾಸ್ ಬಂಕ್ ಮುಂದೆ ನಿಂತ್ಕೊಂಡ್ರು ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಸಂಜೆವರೆಗೂ ಕೂಡ ಕಾಯ್ದ್ರು ಕೂಡ ಗ್ಯಾಸ್ ಸಿಗುತ್ತೆ ಇಲ್ಲ ಅನ್ನೋ ನಂಬಿಕೆ ಇಲ್ಲ. ಈ ದಿನದ ಆದಾಯ ಸಂಪೂರ್ಣ ಶೂನ್ಯವಾಗಿರುತ್ತೆ. ಸರ್, ನಮ್ಮ ಮೈಸೂರಲ್ಲಿ ನಿಮ್ಗೆ ಎಷ್ಟು ದಿನಗಳಿಂದ ಗ್ಯಾಸ್ ಸಿಗ್ತಾ ಇಲ್ಲ? ಒಂದ್ 15 ದಿವಸ ಕೂಡ ಆಗ್ಬಿಟ್ಟಿದೆ. ಕೆಲವು 5-6 ಬಂಕಲ್ಲಿ ಐತೆ ಇಲ್ಲಿ. ಇದೆ ಒಂದೇ ಬಂಕಲ್ಲಿ ಮಾತ್ರ ಗ್ಯಾಸ್ ಇರೋದು. ತುಂಬಾ ವ್ಯವಸ್ಥೆ ಆಗ್ಬಿಟ್ಟಿದೆ. ಇನ್ನೊಂದ್ ಏನಂದ್ರೆ, ಕೆಲವು ಬಂಕಲ್ಲಿ CNG ಗ್ಯಾಸ್ ಬೀಳೈತೆ. ಇದು ನೋಡಿ, ಇದು LPG ಆಟೋ ಇದು. ಈ ಗ್ಯಾಸ್ ಮಾತ್ರ ಆಗ್ಬಿಟ್ರೆ ಯಾವ್ದು ಇಲ್ಲ. CNG ಅಂದ್ರೆ ತುಂಬಾ ಐತೆ, CNG ಗ್ಯಾಸ್ ಶೋರೂಮ್ ಗಾಡಿಗೆ. ಈ ಬಂಕಲ್ಲಿ ಒಂದೇ ಬಂಕಲ್ಲಿ ಗ್ಯಾಸ್ ಇರೋದು. ಹೈವೇ ಸರ್ಕಲ್ ಬಂದು, NR ಮಲ್ಲ ಬಂದು, ರೈಲ್ವೆ ಸ್ಟೇಷನ್ ಗಣೇಶ್ ಬಂಕ್ ಬಂದು, ಕೆಲವು ಬಂಕ್ಗಳು ಎಲ್ಲ ಪೂರ್ತಿ ಬಂದ್ ಆಗ್ಬಿಟ್ಟಿದೆ. ಇನ್ನೊಂದಂದ್ರೆ ಸಮಸ್ಯೆ ಏನಂದ್ರೆ, ಮೊನ್ನೆ 75 ರೂಪಾಯಿ ಇತ್ತು, 85 ಆಗಿದೆ. ಇವಾಗ ಮತ್ತೆ 90 ರೂಪಾಯಿ ಆಗಿದೆ ರೈಟು. ತುಂಬಾ ಹಿಂಸೆ ಆಗ್ಬಿಟ್ಟಿದೆ ಗ್ಯಾಸ್. ಇದು ಕೇವಲ ಆರ್ಥಿಕ ಸಮಸ್ಯೆ ಅಲ್ಲ, ಇದು ಒಂದು ಕುಟುಂಬದ ಜೀವನದ ಸಮಸ್ಯೆ ಆಗಿದೆ. ಯಾವಾಗಿಂದ ಈ ಸಮಸ್ಯೆ ಆಗ್ತಾ ಇದೆ? ಆಗಿದೆ ಸರ್, ಒಂದ್ ತಿಂಗಳಿಂದ ಆಗಿದೆ. 1 ತಿಂಗಳಿಂದಲೂ ಗ್ಯಾಸ್ ಸಿಗ್ತಾ ಇಲ್ಲ ನಿಮ್ಗೆ? LPG ಎಲ್ಲ ಸಿಗ್ತದ, ಇದು CNG ಎಲ್ಲ ಸಿಗ್ತದ. LPG ಎಲ್ಲಿ ಸಿಗ್ತಲ್ಲ ಗ್ಯಾಸ್ ನೋಡಿ. ಆತರ ಆಗ್ಬಿಡ 7 ಗಂಟೆ ಕ್ಯೂಲಿಂದ ನಿಂತಿರೋದು. ಅದು ಅರ್ಧ ಆಟೋ ಮಿಕ್ಕಿದ ಆಟೋ ಬೇಕಿಲ್ಲ. 1 ಟ್ಯಾಂಕ್ ಬಂದ್ರೆ 1 ಟ್ಯಾಂಕ್ ಬರಕಿಲ್ಲ. ಆತರ ಆಗ್ಬಿಡಲ್ಲ ಕಷ್ಟ. ಇಂತಹ ನಿಜವಾದ ಕಷ್ಟಕರವಾದ ದಿನಗಳನ್ನ ಎದುರಿಸ್ತಾ ಇರೋ ಆಟೋ ಚಾಲಕರ ವಿಷಯಗಳನ್ನ ಮುಂದಿನ ವಿಡಿಯೋಗಳನ್ನು ಕೂಡ ಮಾಡ್ತೇವೆ. ಧನ್ಯವಾದಗಳು.